ವಾವ್ ಸೂಪರ್. ಅವನಿಗೆ ರಾತ್ರಿ ನೀನು ಹತ್ತೇನಪ್ಪ ಹತ್ತು. ಚೋಟ ಚೋಟ ಅಯ್ಯೋ ಅಯ್ಯೋ ಗಾಡಿ ಮತ್ತೆ ಬಿದ್ದದೆ. ಹೌದಪ್ಪ ಯಪ್ಪ ವಜ್ಜಕ್ಕೆ ಮತ್ತೆ ಬಿದ್ದದ. ಏನು ಟರ್ನ್ ಮಾಡಪ್ಪ ಯಪ್ಪ ಆಮೇಲೆ ಟರ್ನ್ ಮಾಡ್ರಿ ನೀವು. ನೋಡಿದೆ ನೀವು ಏಟ ಹಚ್ಚಕ್ಕಿತ್ತಾಳ ಆತದಿಲ್ಲ ಪಿ ಬಾ. ಆ ಕಡೆ ಒಬ್ರು ಇರ್ಬೇಕು, ಈ ಕಡೆ ಒಬ್ರು ಕೂಡ್ಬೇಕಾಯ್ತು ಪಿ. ಈ ಮಿರ್ಚಿ ಮಾಡ್ತಾರ ಬುಪ್ಪ ಮಸ್ತ್ ಇರ್ತಾವ. ಹಾಯ್ ಇದೇ ಸಂಗಮೇಶ್ವರ ಗುಡಿ ನೋಡು. ಎಲ್ಲ ಏನೇ ಇದಾಗಲಿ ಇಲ್ಲೇ ಭಾಳ ಫೇಮಸ್ ಇದು ಸಂಗಮೇಶ್ವರ ಗುಡಿ ಅಂತಾರೆ. ಇದು ನಿಮ್ಮ ಪಾರ್ಕೇನಾ? ಅಲ್ಲ ನಮ್ಮ ಪಾರ್ಕ್ ಅಲ್ಲ, ಇದು ಬಸವೇಶ್ವರ ಪಾರ್ಕ್. ಜಗ್ಗೇವ ಪಾರ್ಕ್ ಹಂಗಾಗಿ ಕನ್ಫ್ಯೂಸ್ ಎಲ್ಲರಿಗೂ. ಬರತ್ತಂಗೆ ಬರಮ್ ಪುನಃ ಎಲ್ಲಿ ಹೊಂಟಿ ನಾವು? ನಾವೀಗ ಬಳ್ಳಾರಿಯಲ್ಲಿರೋ ಹುಲಿ ದುರ್ಗಮ್ಮನ ಟೆಂಪಲಿಗೆ ಬಂದಿದ್ದೀವಿ. ಇದು ಫೇಮಸ್ ಅಂತೆ. ಸೊ ಅವ್ರ ಅಕ್ಕ ಕರ್ಕೊಂಡು ಬಂದಿದ್ದಾರೆ. ಮನೆಯಿಂದ ಒಂದು 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಯಾರು ಇದು ಅವ್ರಿಗೆ ಈ ದೇವಸ್ಥಾನ ತುಂಬ ಫೇಮಸ್ ಅಂತ ಹೇಳಿದ್ರು ಅವ್ರ ಅಕ್ಕ. ಸೊ ಅದಕ್ಕೋಸ್ಕರ ಬಂದಮೇಲೆ ವೀಡಿಯೋ ಮಾಡ್ಕೊಳ್ಳದೆ ಇರೋಕ್ಕಾಗುತ್ತಾ, ಅದಕ್ಕೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಬಿಡಲಿಲ್ಲ, ಫೋಟೋ ತೆಗೆದುಕೊಳ್ಳೋಕ್ಕೂ ಬಿಡಲಿಲ್ಲ. ಫಸ್ಟ್ ದರ್ಶನ ಅಂತೇಳಿ ಕರ್ಕೊಂಡೋದ್ರು. ಅದು ಲೇಟಾಗಿ ಬಂದಿದ್ವಾ, ಇನ್ನು ಒಳಗೆ ಹೋಗಿ ಹೊರಗೆ ಬರೋಷ್ಟರಲ್ಲಿ ಕತ್ಲಾಗಿ ಹೋಗಿತ್ತು. ಆದರೂ ವೀಡಿಯೋ ಮಾಡ್ಕೊಂಡಿದ್ದೆ ಸ್ಟಾರ್ಟಿಂಗ್ ಎಂಟ್ರೆನ್ಸು. ಸೊ ನೋಡ್ತಾ ಇದ್ದೀರಲ್ವ. ಸೊ ಹಾಗಾಗಿ ಬೆಳಕಲ್ಲಿ ಮಾಡಿದ್ದೀನಿ, ಸ್ವಲ್ಪ ಸಿಕ್ಕಿದೆ. ಆಮೇಲೆ ಕತ್ಲಾದ್ಮೇಲೆ ಬಂದು ಮಾಡ್ಕೊ ಅಂತ ಹೇಳಿದ್ರು. ಆವಾಗೆಲ್ಲ ಕತ್ಲಾಗಿತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ನನಗನ್ನಿಸ್ತು ಫಸ್ಟಿಗೆ ಬಂದ ತಕ್ಷಣ ಎಂಟ್ರೆನ್ಸ್ದು ವೀಡಿಯೋ ಮಾಡಿಕೊಂಡೆ ಬೆಳಕಿರುವಾಗ. ಸೊ ಒಳ್ಳೆಯದಾಯಿತು ಅಂತ ಅನ್ನಿಸ್ತು. ನಾನೇನಾದರೂ ಒಳಗಡೆ ಹೋಗಿ ಬಂದಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ರೆ ಕತ್ಲೆಲ್ಲ ಆಗಿ ಏನೂ ಕಾಣಿಸ್ತಾನೆ ಇರಲಿಲ್ಲ. ಸೊ ಹೋಗೋಕ್ಕೂ ಮುಂಚೆನೇ ವೀಡಿಯೋ ಮಾಡ್ಕೊಂಡಿದ್ದು ಒಳ್ಳೆಯದಾಯಿತು. ಸೊ ನೋಡ್ತಾ ಇದ್ದೀರಲ್ಲ, ಇದು ಅದು ದೇವಸ್ಥಾನ ಇದೆಯಲ್ಲ, ಅದರ ಆಪೋಸಿಟ್ ಇರೋದು ಹಾಲ್ಗಂಬ ಅಂತ. ಎಲ್ಲ ಕಡೆ ನೋಡಿರ್ತೀರ. ಸೊ ಅಲ್ಲೆಲ್ಲ ದೀಪ ಹಚ್ಚಿ ಹರಕೆ ಎಲ್ಲ ಕಟ್ಕೋತಾರೆ. ಟೆಂಪಲ್ ಸೇ ಜಾಕೆ ದೇಕು ಅದು ಅಲ್ಲಿ ದೂರ ಮಾಡ್ಬೇಕಿಲ್ಲ, ಬರಲ್ಲ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇದೇನು ಡೋರ್ ಇದೆಯಲ್ಲ, ಇದೇ ಥರ ಡೋರು 4 ಕಡೆನೂ ಇದೆ. ಅಂದರೆ ಇವಾಗ ಒಂದು ಕ್ಲೋಸ್ ಮಾಡಿದ್ದಾರೆ, 3 ಕಡೆ ಇದೆ. ಇಲ್ಲಿ ಏನು ವಿಶೇಷತೆ ಅಂದರೆ ಈ ದೇವಸ್ಥಾನ ಇದೆಯಲ್ವ, ದೇವಸ್ಥಾನ ದೇವಿನ ದರ್ಶನವನ್ನು ದೇವಿಯ ಹಿಂಭಾಗ ದರ್ಶನ ತೊಗೋಬೇಕಂತೆ. ಸೊ ಅದೇ ಇಲ್ಲಿ ದೇವಿ ದರ್ಶನದ ವಿಶೇಷತೆ. ಏನಿದೆಯಲ್ಲ ಈ ಡೈರೆಕ್ಟು ಇದು ಹೋಗಿ ದರ್ಶನ ತೊಗೋತೀವಿ. ಇದ್ರ ಹಿಂದೆಗಡೆ ಒಂದು ಚಿಕ್ಕದು ದೇವಿ ಮೂರ್ತಿ ಇದೆ, ತೋರಿಸ್ತೀನಿ ಓಕೆನಾ. ಅಲ್ಲಿ ಹೋಗಿ ದರ್ಶನ ತೊಗೋತಾರಂತೆ. ಸರಿ ಸರಿ. ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಇಲ್ಲೆಲ್ಲ ವೀಡಿಯೋ ಅಲೋ ಇಲ್ಲ, ಮಾಡಬೇಡ ಅಂತ. ನಾನು ಸ್ವಲ್ಪ ಜಾಗ ಬಿಡು ಅಂಥೇಳಿ ಅದೇ ಗ್ಯಾಪಲ್ಲೇ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಅದೇನು ತೊಟ್ಲು ಕಾಣಿಸ್ತಾ ಇದೆಯಲ್ವ, ಅಲ್ಲೂ ಕೂಡ ಹರಕೆ ಕಟ್ಕೋತಾರಂತೆ. ದರ್ಶನ ತೊಗೊಂಡು ಆಚೆ ಬಂದ್ವಿ. ಇನ್ನು ರೌಂಡ್ ಆಗ್ತಾಯಿದ್ದೀವಿ, ದೇವರಿಗೆ ಸುತ್ತಾಕ್ತಾಯಿದ್ವಿ. ಆವಾಗ ನನ್ನ ಮಗ ಅಂತ ಅವರಿಬ್ಬರು ಇದ್ದರೆ ಸಾಕು. ಅವರಿಬ್ಬರು ಇದ್ದರೆ ಅವ್ರ ಪಾಪ ಏನೂ ನೆನಪೇ ಆಗೋಲ್ಲ ಅವನಿಗೆ. ಅವರಿಬ್ಬರು ಇದ್ದರೆ ಸಾಕು ಅವನಿಗೆ ಆಟ ಆಡೋಕ್ಕೆ ಫುಲ್ ಖುಷಿಯಿಂದ ಆಟ ಆಡಿಸೋದು. ಅವ್ರಿಗೂ ಮಕ್ಕಳಂದರೆ ತುಂಬ ಇಷ್ಟ. ವಿಷ್ಣು ವಿನಯ್ಗೆ ಅವರು ಚೆನ್ನಾಗಿ ಆಟ ಆಡಿಸ್ತಾರೆ. ಸೊ ಫುಲ್ ಅವ್ರ ಜೊತೆಗೆ ಇದ್ದ. ನನಗಂತೂ ಫುಲ್ ರೆಸ್ಟ್ ಕೊಟ್ಟಿದ್ದ. ಆಮೇಲೆ ನೀಟಾಗಿ ದೇವಸ್ಥಾನಕ್ಕೆ ಬಂದಾಗೂ ಅಷ್ಟೇ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ಆರಾಮಿತ್ತು, ಕಿರಿಕಿರಿ ಏನೂ ಇರಲಿಲ್ಲ. ಇಲ್ಲಿ ಕಲ್ಯಾಣ ಅಂತ ಏನಿದೆಯಲ್ವ, ಇಲ್ಲೂ ಅಷ್ಟೇ
ಕೆಳಗಡೆ ಫುಲ್ ಆಮೆಗಳಿದ್ದಾವೆ, ಅದನ್ನೇ ಎಲ್ಲ ನೋಡ್ತಾಯಿದ್ರು. ನಾನು ಏನು ನೋಡ್ತಾ ಇದ್ದಾರೆ ಇವರು ಅಷ್ಟೊಂದೆಲ್ಲ ಅಂದ್ಕೊಂಡೆ. ಏನು ಅಪ್ಪ ಏನಿದೆ ಒಳಗೆ? ಅಲ್ಲಿ ಕಾಣ್ತಾ ಇದೆಯಲ್ವಾ, ಅದು ಎಕ್ಸಿಟ್ ಡೋರು, ಎಕ್ಸಿಟ್ ಮಾಡೋ ಅಂಥದ್ದು. ಈ ಕಡೆ ಎಂಟ್ರೆನ್ಸು. ಈ ದೇವಸ್ಥಾನದಲ್ಲಿ 4 ಬಾಗಿಲಿದ್ದಾವೆ. ಇವಾಗ ತೋರಿಸಿದ್ನಲ್ಲ ಅದೊಂದು, ಅದರ ಆಪೋಸಿಟ್ ಆ ಕಡೆ ಒಂದಿದೆ. ಇವಾಗ ಈಗ ಎಂಟ್ರೆನ್ಸ್ ಬಂದ್ವಲ್ಲ ಅದು ಒಂದು. ಮತ್ತು ದೇವಸ್ಥಾನದ ಹಿಂದೆ ಭಾಗ, ದೇವಿಯ ಹಿಂದೆ ಭಾಗ ಒಂದು ಇದೆ, ಅದು ತೋರಿಸ್ತೀನಿ ಓಕೆನಾ. ಇದು ನಾಗರಕಟ್ಟೆ ಅಂತಾರಲ್ಲ ಅದು. ಇದು ಇನ್ನು ಈ ಸೈಡ್ ಬಂದು ಮಾಡ್ಕೊಂಡಿದ್ದೀನಿ. ತುಂಬ ಆಮೆಗಳಿದ್ದಾವೆ, ಬಟ್ ಅದು ಯಾಕಷ್ಟು ಆಮೆಗಳು ಹಾಕಿದಾರಂತ ನಿಜವಾಗ್ಲೂ ಗೊತ್ತಾಗಿಲ್ಲ ಅದು. ಸೊ ಆಮೆಗಳು ಒಳ್ಳೆಯದೇ ಅಂತ ಹೇಳ್ತಾರೆ ನಿಜ, ಬಟ್ ತುಂಬ ಆಮೆಗಳಿದ್ದಾವೆ ಅದರೊಳಗಡೆ. ಇನ್ನು ಇಲ್ಲಿ ಮೇಲೆ ನಿಂತ್ಕೊಂಡು ಎಲ್ಲ ವ್ಯೂಸ್ ತೋರಿಸ್ತಾ ಇದ್ದೀನಿ ನೋಡಿ. 4 ಕಡೆ ಬಾಗಿಲಿದೆ, ಅಂದರೆ 4 ಕಡೆಗೂ ಕೂಡ ಈ ಥರ ಗೋಪುರ ಇದೆ. ಸೊ ನೋಡ್ತಾ ಇದ್ರೆ ಇಲ್ಲಿ 2 ಇದೆ, ಈ ಕಡೆ ಇನ್ನೊಂದು ಇದೆ, ಆಪೋಸಿಟ್ 3 ಕಾಣ್ತಾ ಇದೆ, ಇನ್ನು ಆ ಕಡೆ ಒಂದಿದೆ. ಸೊ ಮೇನ್ ರೋಡ್ ಈ ಕಡೆ. ಸೊ 4 ಇದ್ದಾವೆ. ಇಲ್ಲೇನು ಗ್ರೀನ್ ಥರ ಕಾಣಿಸ್ತಾ ಇದೆಯಲ್ವ, ಇಲ್ಲೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಳ್ಳೋಕೆ ಚೆನ್ನಾಗಿದೆ. ಸೊ ನಾವು ಹಾಗೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದು ಫೋಟೋ ತೆಗೆಸ್ಕೊಂಡಾಯಿತು. ಫೋಟೋನ ಹಾಕಿದ್ದೀನಿ ನೋಡಿ ಮಧ್ಯದಲ್ಲಿ, ಓಕೆನಾ. ಈಗ ಆ ಕಡೆ ಹೋಗಿ ಮಾಡಬೇಕು. ಮಾಡು ಮುಂದೆ. ಇದೆಲ್ಲ ಗೋಪುರ ತೆಗೆದೆ, ಮೇನ್ ಗೋಪುರ ಅಲ್ಲಿ ತೆಗೆದಿನಿ, ಆ ಕಡೆಯಿಂದ ತೆಗೆದು ಅಲ್ಲಿ ಮೇನ್ ಗೋಪುರ ತೆಗೆದು. ವಿಡಿಯೋ ಮಾಡೋದಿದ್ರೆ ಕರೆಕ್ಟಾಗಿ ಎಲ್ಲ ನೀಟಾಗಿ ವಿಡಿಯೋ ಮಾಡ್ಕೊ ಅಂತ ಹೇಳ್ತಾರೆ, ಬಟ್ ಅವ್ರು ಮಾತ್ರ ಈ ವಿಡಿಯೋನ. ಇವಾಗ ನೋಡ್ತಾ ಇದ್ರಲ್ಲ, ಇಲ್ಲೊಂದು ಬಾಗಿಲಿದೆ ನೋಡಿ, ಡೋರ್ ಕ್ಲೋಸ್ ಮಾಡಿದ್ದಾರೆ. ಅದು ಇದು ದೇವಿ ಮೂರ್ತಿ ಬ್ಯಾಕ್ ಸೈಡಿಂದ ಇಲ್ಲಿ ಬಂದು ದರ್ಶನ ತೊಗೊಂಡು ಹೋಗ್ತಾ ಇರ್ತಾರೆ ಹಂಗೆ ಸುತ್ತ ಹಾಕುವಾಗ. ಸೊ ಹೇಳಿದ್ನಲ್ಲ, ಹಿಂದೆಯಿಂದ ದರ್ಶನ ತೊಗೋತಾರಂತ ಇದೇ ಮೂರ್ತಿಯಿಂದನೇ, ಓಕೆನಾ. 4 ಡೋರಲ್ಲಿ 1 ಡೋರ್ ಕ್ಲೋಸ್ ಆಗಿದೆ, ಇವಾಗ ಈ ಕಡೆ 1 ಡೋರ್ ಬರುತ್ತೆ. ಸೊ ಇವಾಗ ಇಲ್ಲಿ ಕೂಡ ಎಕ್ಸಿಟ್ ಇದೆ, 2 ಎಕ್ಸಿಟ್ ಇದೆ, 1 ಎಂಟ್ರೆನ್ಸ್ ಇದೆ. ಇಲ್ಲೆಲ್ಲ ಫುಲ್ಲು ಕ್ಯೂ ಇರುತ್ತೆ ಅನ್ಸೆ. ಯಾವಾಗಂದರೆ ಮಂಗಳವಾರ ಮತ್ತು ಶುಕ್ರವಾರ 2 ದಿನವೂ ಫುಲ್ ಕ್ಯೂ, ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಅಷ್ಟು ಕ್ಯೂ ಇರುತ್ತೆ ಅಂತ ಹೇಳಿದ್ರು ಅವರಕ್ಕ. ಸೊ ತುಂಬ ರಶ್ ಇರುತ್ತಂತೆ. ಬಟ್ ಇವಾಗ ನಾವು ಹೋಗಿರುವಾಗ ಎಲ್ಲ ಖಾಲಿ ಇತ್ತು, ಫ್ರೀಯಾಗಿತ್ತು, ಚೆನ್ನಾಗಿ ವೀಡಿಯೋನು ಮಾಡ್ಕೊಂಡು ಬಂದೆ. ಸೊ ಇದು ಎಂಟ್ರೆನ್ಸಲ್ಲಿರೋದು. ಇಲ್ಲಿ ಯಾವಾಗಲೂ ದೇವಸ್ಥಾನದೊಳಗಡೆ ಅಥವಾ ದೇವಸ್ಥಾನ ಮುಂದೆಗಡೆ ಯಾವಾಗಲೂ ಪೊಲೀಸರು ಇದ್ದೇ ಇರ್ತಾರಂತೆ, ಯಾಕಂದರೆ ದೊಡ್ಡ ದೇವಸ್ಥಾನ ಅಲ್ವಾ. ಸೊ ಆಮೇಲೆ ಇಲ್ಲಿ ಯಾರಿಗೂ ಒಬ್ರಿಗೆ ಮೈಯಲ್ಲಿ ದೇವ್ರು ಬಂದಿತ್ತು, ಅದಕ್ಕೋಸ್ಕರ ಒಳಗಡೆ ಹೋಗಿದ್ರು ಅನ್ಸುತ್ತೆ ಪೊಲೀಸರು. ಇಲ್ಲೇನು ಸೈಡಲ್ಲಿ ನೋಡ್ತಾ ಇದ್ದೀರಲ್ವಾ, ದರ್ಶನಕ್ಕೆ ಹೋಗುವ ದಾರಿ ಅಂತ, ಅಲ್ಲೆಲ್ಲ ಫುಲ್ಲು ಮಂಗಳವಾರ ಮತ್ತು ಶುಕ್ರವಾರ ದಿನ ಫುಲ್ಲು ರಶ್ ಇರುತ್ತೆ. ಅದೇ ಕ್ಯೂ ಅಲ್ಲೇ ನಿಂತ್ಕೊಂಡು ದರ್ಶನ ತಗೋಬೇಕು. ಬಟ್ ನಾವು ಬಂದಿದ್ದು ಸಂಡೇ ಅಲ್ವಾ, ಹಾಗೆ ಏನು ಕ್ಯೂ ಏನೂ ಇರಲಿಲ್ಲ. ಸೊ ಹಾಗೆ ಬಂದು ಫ್ರೀಯಾಗಿ ಎಲ್ಲ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಫೋಟೋ ತೆಕ್ಕೊಂಡು ಹೋಗೋಕ್ಕೆ ಆರಾಮ್ ಅನಿಸ್ತು. ವಾವ್ ಸೂಪರ್. ಹಂಗೆ ಮಾಡಿದ್ದಿ ಚಿನ್ನ, ಎಕ್ಸಸೈಸ್ ಮಾಡಿಬಿಟ್ಟಿದ್ದೆ. ನೆಕ್ಸ್ಟ್ ಎಲ್ಲ ಹಾಂ, ಇನ್ನು ದರ್ಶನ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಸೊ ಒಳಗಡೆ ಎಲ್ಲ ದರ್ಶನ ತಗೊಂಡಾಯಿತು, ವಿಡಿಯೋನು ಮಾಡ್ಕೊಂಡಾಯಿತು. ಇನ್ನು ಆಚೆ ಹೋಗ್ತಾ ಇದ್ದೀವಿ. ಫುಲ್ ವೈರಲ್ ಆಯ್ತು ಬಿಡ, ಅವನು ಫುಲ್ ವೈರಲ್ ಆಯ್ತು. ಈ ಕಡೆ ಬನ್ನಿ, ಈ ಕಡೆ. ನಮ್ಮ ಹಸ್ಬೆಂಡಿಗೆ ಕೊಟ್ಟಿದ್ದೆ ವಿಡಿಯೋ ಮಾಡಿ ತಗೊಳ್ಳಿ ಅಂತೇಳಿ. ಅವ್ರ ಅಕ್ಕನಿಗೆ ರೇಗಿಸ್ಕೊಂಡು ಅವರು ಇನ್ನು ವೈರಲ್ ಆಗ್ತೇ ಬಿಡು ಫುಲ್ ಅಂತೇಳಿ ರೇಗಿಸ್ತಾ ಇದ್ರು. ಆಯಿತು ಅಷ್ಟೇ ವಿಡಿಯೋ ಮಾಡಿದ್ದು, ಮತ್ತು ಆಮೇಲೆ ಕೊಟ್ಟೇ ಬಿಟ್ಟರು, ಸಾಕು ನೀನೇ ಮಾಡ್ಕೋ ವಿಡಿಯೋ ಅಂತೇಳಿ. ಅವ್ರಿಗೆ ವಿಡಿಯೋ ಅಥವಾ ಫೋಟೋ ಅಂದರೆ ಹುಚ್ಚಿಲ್ಲ, ಬಟ್ ನನಗೆ ಮತ್ತು ಅವ್ರ ಅಕ್ಕನಿಗೆ ಫುಲ್ ಹುಚ್ಚು.
ಫೋಟೋ ವೀಡಿಯೋ ಮಾಡೋದು. ಸೊ ನಮ್ಮಿಬ್ಬರಿಗೆ ನಾನು ಅವ್ರದ್ದು ಫೋಟೋ ತೆಗೆದೆ, ಬಟ್ ನಾನೇನು ತೆಗೆಸ್ಕೊಳ್ಳಿಲ್ಲ, ಕತ್ಲಾಗಿತ್ತಲ್ವ. ಸೊ ನೋಡಿ ಎಷ್ಟು ಕತ್ಲಾಗಿದೆ. ಒಳಗಡೆ ಹೋಗುವಾಗಲೇ ಮಾಡ್ಕೊಂಡಿದ್ದೆ ಒಳ್ಳೆಯದಾಗಿತ್ತು. ಇಲ್ಲೆಲ್ಲ ಆಲ್ಗಂಬದ ಹತ್ರ ಹರಕೆ ತೀರಿಸ್ತಾರಂತೆ ದೀಪ ತಂದು. ಸೊ ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಫೋಟೋಸು ಹಾಕಿರ್ತೀನಿ ನೋಡಿ. ಇಲ್ಲೆಲ್ಲ ದೀಪ ಹಾಕಿ ಇಡ್ತಾ ಇದ್ದಾರೆ ಹರಕೆದು. ಕ್ಲೋಸಾ? ಓಕೆ, ಏನು ತಪ್ಪು? ಅಪ್ಪು ಅಲ್ಲೇ ಕೂತ್ವ, ಅಲ್ಲೇ ಎಲ್ಲರೂ ತಂದಿರೊಟ್ಟಿ ಮೇಡಮ್, ತಂದಿರುತ್ತೆ. ಪಿಜ್ಜಾ ಇವಾಗ ಯಾಕೆ ತಿಂತೀಯ ಊಟ ಮಾಡೋ ಟೈಮ್? ಮೂರು ಜನನೂ ಹ್ಯಾಂಡ್ ವಾಶ್ ಮಾಡ್ತೀಯ ಅಂತೇಳಿ ಹೋಗಿದ್ರು. ಸೊ ಇವನು ಬಂದಿರಲ್ಲ, ಅದಕ್ಕೆ ಈ ಥರ ಎತ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಹಸ್ಬೆಂಡು. ಇನ್ನೆಲ್ಲ ಖಾಲಿ ಇದೆ. ಸೊ ಇನ್ನೂ ಟೈಮ್ ಆಗಿಲ್ವಲ್ಲ ಊಟಕ್ಕೆ, ನಾವೇ ಫಸ್ಟ್ ಬಂದಿದ್ದು. ನನ್ನ ಮಗ ನೋಡ್ರಿ ಹೆಂಗೆ ಸರ್ವ್ ಮಾಡ್ತಿದ್ದಾನೆ ಎಲ್ಲರಿಗೂ. ಅವ್ರ ಪಪ್ಪ ಬೇರೆ ಕೂತ್ಕೊಳ್ಳೋ, ಎಲ್ಲಾದರೂ ಬಿಸಾಕಿದ್ರೆ ಪ್ಲೇಟ್ ಹೊಡಿತಾರೆ ನೋಡಿ ನಿನಗೆ ಅಂತ ಹೇಳಿ ಭಯ ಬೀಳಿಸ್ತಾ ಇದ್ರು. ನಾವು ಸ್ನ್ಯಾಕ್ಸ್ಗೆ ಮಶ್ರೂಮ್ ಪೇಪರ್ ಹೇಳಿದ್ವಿ, ಅದು ಇಲ್ಲ ಅಂತೇಳಿ ಪನ್ನೀರ್ ತಂದು ಕೊಟ್ಟಿದ್ರು. ಮಶ್ರೂಮ್ ಒಂದ್ಸರಿನೂ ತಿನ್ನಬೇಕು ಅಂತೇಳಿ ಹೇಳಿದ್ವಿ, ಬಟ್ ತರಲಿಲ್ಲ. ಬಟ್ ಮಶ್ರೂಮ್ ರೈಸ್ ಬಂತು, ಅದನ್ನು ಮಾತ್ರ ತಿಂದೆ. ಚೆನ್ನಾಗಿತ್ತು, ಫಸ್ಟ್ ಟೈಮ್ ತಿಂದಿದ್ದು. ನಮ್ಮ ಹಸ್ಬೆಂಡ್ಗೆ ಅದು ಇಷ್ಟ ಆಗಲಿಲ್ಲ. ಅವರು ಮೊದಲಿಂದನೂ ಇಷ್ಟ ಇಲ್ಲ ಅವ್ರಿಗೆ, ಬಟ್ ನಾನು ಒನ್ ಟೈಮು ತಿಂದಿಲ್ವಲ್ಲ, ಸೊ ತಿನ್ನೋಣ ಅಂಥೇಳಿ ಅದು ಹೇಳಿದ್ವಿ. ಚೆನ್ನಾಗಿತ್ತು, ಬಟ್ ಅವ್ರು ತಿನ್ನಲಿಲ್ಲ. ಅವ್ರು ಬೇರೆ ರೈಸ್ ತೊಗೊಂಡು ತಿಂದರು. ಯಾವಾಗ ಬರ್ತೀವಿ? ಜಾತ್ರೆ ಅವ್ರ ಅಕ್ಕನ ಕೇಳ್ತಾಯಿದ್ರು ಬರ್ಡೇಗೆ ಯಾವಾಗ ಬರ್ತೀರಾ ಅಂತ. ಅವರು ಡೌಟು, ಜಾತ್ರೆ ಇದೆ ಅಂತ ಎಲ್ಲ ಹೇಳ್ತಾಯಿದ್ರು. ಇನ್ನು ಹೋಟೆಲ್ ಹೆಸರು ರೇಣುಕಾ ಅಂತೆ ನೋಡಿ. ಬಳ್ಳಾರಿನಲ್ಲಿ ಸಾಧನ ಬಟ್ಟೆ ಶಾಪ್ ಅಂದರೆ ಸ್ಯಾರಿ ಅಂಗಡಿ ಫೇಮಸ್ ಅಂತೆ, ಅಲ್ಲಿಗೆ ಹೋಗೋಣ ಅಂತೇಳಿ ಅವ್ರ ಆಸೆ ಇತ್ತು. ಬಟ್ ನನ್ನ ಮಗ ಎಲ್ಲ ಎಡವಟ್ ಮಾಡಿಬಿಟ್ಟ. ಅವನು ವಾಶ್ರೂಮ್ ಕರ್ಕೊಂಡು ಹೋಗಿದ್ರೆ ಸುಮ್ಮನೆ ಇರ್ತಿದ್ನೇನು. ವಾಶ್ರೂಮ್ ಬಂದಿದೆ ಅಂತ ಹೇಳ್ದ. ನಾನು ನಿಜ ಅಂದ್ಕೊಂಡ್ಬಿಟ್ಟು ಇಲ್ಲ ಮನೆಗೆ ಹೋಗೋಣ ಅಂತೇಳಿ ಕರ್ಕೊಂಡು ಬಂದುಬಿಟ್ಟೆ. ಬಟ್ ನೋಡಿದರೆ ಅವನಿಗೆ ವಾಶ್ರೂಮಿಗೆ ಬಂದಿಲ್ಲ. ಸುಮ್ಮನೆ ಡೆಟಾಲ್ ಹಾಕಿ ಯೂಸ್ ಮಾಡಬೇಕಲ್ಲ ಹೋಗಿ, ಅದಕ್ಕೆ ಹೇಳಿದ್ದಾನೆ. ಬಟ್ ನಾನು ನಿಜವಾಗ್ಲೂ ವಾಶ್ರೂಮ್ ಬಂದಿದೆ ಅಂತ, ಅಕ್ಕ ಬೇಡ ಬನ್ನಿ ಹೋಗೋಣ, ಯಾವಾಗಾದರೂ ಮತ್ತೆ ನೋಡೋಣ ಅಂತೇಳಿ ಕರ್ಕೊಂಡು ಬಂದಿದ್ದೆ. ಬಟ್ ಅವ್ರಿಗೆ ಅರ್ಥ ಆಗಿತ್ತಂತೆ. ಬಟ್ ಅವರು ನಿಜವಾಗ್ಲೂ ಏನೋ ಇರ್ಬೋದು ಅಂತ ಅವರು ಸುಮ್ಮನಾಗ್ಬಿಟ್ಟಿದ್ದಾರೆ. ಬಟ್ ಮನೇಲಿ ಬಂದರೆ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾನೆ. ಇಲ್ಲೇನಿದೆಯಲ್ಲ, ಇದು ಶಾವಿಗೆ ಪಲ್ಯ ಅಂತೆ. ಯಾರಾದರೂ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದರಿಂದ ಬಜ್ಜಿ ಹಾಕ್ತಾರಂತೆ. ಸೊ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದೆ. ಇನ್ನು ಅವರು ಬಜ್ಜಿ ಹಾಕೋಕೆ ರೆಡಿ ಮಾಡ್ಕೊಂಡಿದ್ರು. ಇನ್ನು ನನ್ನ ಮಗ ಇಲ್ಲಿ ಮೇಲೆ ಗುಂಡ ಇದ್ದಾನೆ ಬಾ ಅಂತೇಳಿ ಕರ್ಕೊಂಡು ಬಂದು, ಆಮೇಲೆ ಇಲ್ಲ ಜಾರ ಬಂಡಿ ಆಡೋಕ್ಕೆ ಹೋಗೋಣ ಬಾ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಬಟ್ ಅದಕ್ಕೆ ಲೇಟ್ ಆಗುತ್ತೆ ಕಣೋ ಬಾ ಅಂತೇಳಿ ನಾನು ಹೇಳ್ತಾಯಿದ್ರೆ ಅವನು ಬರೋಕ್ಕೆ ರೆಡಿ ಇಲ್ಲ, ಅಳ್ತಾ ಇದ್ದ. ಮತ್ತು ವಿಷ್ಣು ಹೋಗಿ ಸ್ವಲ್ಪ ಆಟ ಆಡಿಸ್ಕೊಂಡು ಬಂದ. ಇನ್ನು ಇಲ್ಲಿ ಮೇಲೆ ಇದೆಯಲ್ಲ, ಇದು ಬೆಳಕಲ್ಲಿ ಬರಲಿ ಅಂತ ಆ ಥರ ಮಾಡ್ತಾರಂತೆ. ಇನ್ನು ಇವರೆಲ್ಲ ರೆಡಿ ಮಾಡಿದ್ದಾರೆ ನೋಡಿ ಬಜ್ಜಿನ. ಶಾವಿಗೆ ಪಲ್ಯ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ, ಪಾಲಕ್ ಸೈಡಿಗೆ ತಿನ್ನೋಕ್ಕೆ. ಇನ್ನು ಒಗ್ಗರಣೆ ಹಾಕಿದ್ರು, ಒಗ್ಗರಣೆ ಎಲ್ಲ ತಿಂದು ಹೋಗ್ಬೇಕಿವಾಗ. ಹೇಳ ಬಿಡು, ಈಗ ಲಾ ಮಾಡಿ ಕೂದಲ ಕೆಂಪು ಅವನು ಕರಗಿದ್ರೆ ಬೇಡ, ನಾನೇ ಹಚ್ಚಲ್ಲ. ಬಾಯ್ ಮಾಡ ಅತ್ತಿ, ಬಾಯ್ ಮಾಡ. ಉಪ್ಪ ಕೊಡು. ಫ್ಲೈಯಿಂಗ್ ಕಿಸ್ ಕೊಡು. ಬಾಯ್. ಬಾಯ್. ಹೋಗಿ ಬರ್ತೀವಿ.
ನಮ್ಮ ಅವಿಗೆ ಫುಲ್ಲು ಬೇಜಾರಾಗ್ಬಿಟ್ಟಿತ್ತು, ಅವರಿಬ್ಬರನ್ನ ಬಿಟ್ಟು ಬರೋಕ್ಕೆ ಮನಸ್ಸೇ ಇಲ್ಲ ಅವನಿಗೆ. ಬರುವಾಗ ಫುಲ್ಲು ಇನ್ನೇನು ಅಳಬೇಕು ಆ ಥರ ಮಾಡಿಬಿಟ್ಟಿದ್ದ ಮುಖ. ಮತ್ತು ಅವ್ರ ಪಪ್ಪ ಇಲ್ಲ ಬರ್ತಾರೆ ನಾಳೆ, ಅವರು ಜಾತ್ರೆ ಇದೆ, ಜಾತ್ರೆ ಮುಗಿಸ್ಕೊಂಡು ಬರ್ತಾರೆ ಅಂತೇಳಿ ಸಮಾಧಾನ ಮಾಡಿದ್ರು. ಇನ್ನು ಬಸ್ಸಲ್ಲಿ ಹೋಗುವಾಗೂ ಅಷ್ಟೇ ವಿಷ್ಣು ಮಾಮ ನಾಳೆ ಬರ್ತಾರಾ ಅಂತ ಕೇಳ್ತಾ ಇದ್ದ. ಅವ್ರ ಪಪ್ಪ ಹೇಳ್ತಾಯಿದ್ರು, ನಿಮ್ಮ ಅತ್ತೆ ಜೊತೆ ನೀನು ಸ್ಕೂಲ್ಗೆ ಹೋಗ್ಬಿಡು ಅವರಿಬ್ಬರ ಜೊತೆಗೆ, ಅವರಿಬ್ಬರು ಜೊತೆ ಹೋಗ್ತಾರೆ ಅವ್ರ ಅಮ್ಮನ ಜೊತೆಗೆ, ನೀನೊಬ್ಬನು 3 ಜನ ಆಗ್ತೀರಾ, 3 ಜನನೂ ಕರ್ಕೊಂಡು ಹೋಗ್ತಾರೆ ಸ್ಕೂಲ್ಗೆ ನಿಮ್ಮ ಅತ್ತೆ ಅಂತ ಹೇಳ್ತಾಯಿದ್ರು. ಅವ್ರ ಅಕ್ಕನೂ ಟೀಚರ್ ಇದ್ದಾರೆ ಸ್ಕೂಲಲ್ಲಿ, ಅದೇ ಸ್ಕೂಲಲ್ಲಿ ಇವರಿಬ್ಬರು ಮಕ್ಕಳು ಹೋಗ್ತಾರೆ, ಅವ್ರ ಜೊತೆನೇ ನೀನು ಹೋಗ್ಬಿಡು ಅಂತ ಅವ್ನಿಗೆ ಹೇಳಿ ಸಮಾಧಾನ ಮಾಡ್ತಾಯಿದ್ರು. ಸುಂದಿ ಹೋತೆ ಅಪ್ಪ ಬರ್ತಾನಂತ ಇಲ್ಲ ಹುಡುಗ ಈಗೇನು ಆರ್ಡ್ರ್ ಮಾಡ್ಯಾಳ. ಇನ್ನು ಬಳ್ಳಾರಿ ಎಲ್ಲ ಮುಗಿಸ್ಕೊಂಡು ಇವಾಗ ಸಿನ್ನೂರಿಗೆ ಬಂದಿದ್ದೀವಿ ನಮ್ಮ ಮೈದನ ಮನೆಗೆ. ಇವಾಗಿನ್ನು ಇಲ್ಲೆಲ್ಲ ಬರ್ಡೇ ಎಲ್ಲ ಮುಗಿಸ್ಕೊಂಡು ಸೀದಾ ಬೆಂಗಳೂರಿಗೆ ಹೋಗ್ತೀವಿ. ವಿಡಿಯೋ ಇಷ್ಟ ಆದರೆ ದೇವಸ್ಥಾನದ ಬಗ್ಗೆ ಅಥವಾ ನಮ್ಮ ಅವಿ ಡ್ಯಾನ್ಸ್ ಬಗ್ಗೆ ಕಮೆಂಟ್ ಹಾಕಿ, ಲೈಕ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್, ಟೇಕ್ ಕೇರ್ ಆಲ್.